ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, 4ನೇ ಸೆಮಿಸ್ಟರ್ BSc ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂಡರ್ಲಿ ಬರ್ತಾ ಇರತಕ್ಕಂಥ BSc ಕನ್ನಡ, ಅದರಲ್ಲಿ ನಾಗಿ ಅಂಥೇಳಿ ಒಂದು ಕಥನ ಕವನ ಇದೆ. ಆ ಕಥನ ಕವನದ ವಿಶ್ಲೇಷಣೆಯನ್ನು ಇವತ್ತು ನಾವು ನೋಡ್ತಾ ಹೋಗೋಣ. ಕಥನ ಕವನ ಅಂತ ಹೇಳಿದ್ರೆ ಪದ್ಯ ಅಂತ ನಾವೇನು ಕರಿತೀವಲ್ವ, ಆ ಪದ್ಯದ ಮೂಲಕವಾಗಿ ಕಥೆಯನ್ನು ಹೇಳ್ತಕ್ಕಂಥದ್ದನ್ನೇ ನಾವು ಕಥನ ಕವನ ಅಂಥೇಳಿ ಕರಿತೀವಿ. ಅಂದರೆ ಇಲ್ಲಿ ಮುಖ್ಯವಾಗಿ ಏನಿರುತ್ತೆ ಅಂದರೆ ಕವನದ ರೀತಿಯಲ್ಲಿರುತ್ತೆ, ಬಟ್ ಕಥೆ ಇರುತ್ತೆ ಒಳಗಡೆ. ಇದ್ರ ಮೂಲಕ ಏನು ಓದುಗರನ್ನು, ಅಂದರೆ ನಾವು ಓದ್ತಾ ಇರ್ತೀವಲ್ವ, ಅವರನ್ನು ಆಕರ್ಷಿಸಬೇಕು. ಆಕರ್ಷಿಸ್ತಕ್ಕಂಥ ಮುಖ್ಯವಾಗಿರ್ತಕ್ಕಂತಹ ಗುಣವನ್ನು ಹೊಂದಿರತಕ್ಕಂಥದ್ದೇ ಕಥನ ಕವನದ ವಿಶೇಷತೆ. ಅದನ್ನು ಇಟ್ಕೊಂಡು ಬರೆದಿರ್ತಕ್ಕಂತಹ ಒಂದು ಕಥನ ಕವನ ಇದ್ದು, ಇದು ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ, ಕನ್ನಡದ ಪ್ರಖ್ಯಾತ ಅತಿ ಮುಖ್ಯವಾಗಿರ್ತಕ್ಕಂತಹ ಸಾಹಿತಿಗಳಾಗಿರ್ತಕ್ಕಂಥವ್ರು, ಲೇಖಕರು, ಕವಿ, ಏನು ಬೇಕಾದ್ರೂ ಕರಿಬೋದು, ಕುವೆಂಪು ಅವರು ಬರೆದಿರ್ತಕ್ಕಂಥದ್ದು. ಈ ಒಂದು ನಾಗಿ ಕವನ ಅಥವಾ ಕಥನ ಕವನ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಪ್ರಕೃತಿಯಲ್ಲಿ ಮನುಷ್ಯ ಹೇಗಿದ್ದ, ಮತ್ತು ಪ್ರಕೃತಿಯಲ್ಲಿ ಇರತಕ್ಕಂತಹ ಮನುಷ್ಯ ಪ್ರಕೃತಿಯಿಂದನೇ ಬಂದು ಪ್ರಕೃತಿಯ ಒಳಗಡೆ ಸೇರಿಕೊಳ್ಳತಕ್ಕಂತಹ ರೀತಿಯನ್ನು ಈ ಒಂದು ಕಥನ ಕವನ ನಮಗೆ ತೋರಿಸ್ತಾ ಹೋಗುತ್ತೆ. ಅದರಲ್ಲೂ ಮುಖ್ಯವಾಗಿ ಮನುಷ್ಯ ತಾನು ಏನು ಅಂದ್ಕೊಳ್ತಾನೋ ಅದನ್ನು ಅದೇ ರೀತಿ ಆಗದಲೇ ದೈವ ಇನ್ನೊಂದು ರೀತಿ ಮಾಡ್ತಾ ಹೋಗುತ್ತೆ ಅನ್ನೋದನ್ನು ಕೂಡ ಈ ಒಂದು ಕಥನ ಕವನದ ಒಳಗಡೆ ತಿಳ್ಕೊಳ್ತಾ ಹೋಗ್ತೀವಿ. ಅಂದರೆ ನಾವು ಏನೇನು ತಿಳ್ಕೊಳ್ತಾ ಹೋಗ್ತಾ ಇರ್ತೀವೋ ಅದಕ್ಕೆ ನಾವು ಅಂದ್ಕೊಂಡಿದ್ದು ಆಗೋದಕ್ಕಿಂತ ಮತ್ತಿನ್ನೊಂದು ನಮಗೆ ಒಳ್ಳೆಯದಾಗೋ ರೀತಿಯಲ್ಲೇ ಕೆಲವೊಂದು ಆಗ್ತಾ ಹೋಗ್ತಾ ಇರ್ತವೆ. ಕೆಲವು ಸಲ ಒಳ್ಳೆಯದು ಆಗ್ಬೋದು, ಕೆಲವು ಸಲ ಕೆಟ್ಟದ್ದು ಆಗ್ಬೋದು. ಎಲ್ಲವನ್ನೂ ಕೂಡ ಮನುಷ್ಯ ಅನುಭವಿಸ್ತಾನೆ ಹೋಗಬೇಕಾಗತ್ತೆ. ಈ ನಾಗಿ ಅನ್ನೋ ಒಂದು ಕಥನ ಕವನದಲ್ಲಿ ಚಿಕ್ಕ ಹುಡುಗಿ ತಾನು ಏನೆಲ್ಲ ಕಷ್ಟಪಟ್ಕೊಂಡು ತನ್ನ ತಾಯಿಯನ್ನು ಕಳ್ಕೊಂಡು, ಅದಾದ ನಂತರ ತನ್ನ ತಾಯಿಯನ್ನು ಹುಡುಕೊಳ್ತಾ ತನ್ನ ತಂದೆಯ ಮೂಲಕವಾಗಿ ಸಾವನ್ನು ಅಪ್ತಾ ಹೋಗ್ತಾಳೆ. ಈ ಸಾವನ್ನು ಅಪ್ಕೊಳ್ಳೋದ್ರ ಮೂಲಕವಾಗಿ ಏನು ತೋರಿಸ್ತಾಳೆ ಅಂತ ಹೇಳಿದ್ರೆ, ಪ್ರಕೃತಿ ಅನ್ನೋದು ಹೇಗೆಲ್ಲ ನಮ್ಮ ಜೊತೆ ಆಟಾಡ್ತಾ ಹೋಗುತ್ತೆ, ಮತ್ತು ಪ್ರಕೃತಿ ಯಾವ ರೀತಿ ನಮಗೆ ಕೆಲವೊಂದಷ್ಟು ಹಿಂಸೆಗಳನ್ನಾಗಲಿ ಅಥವಾ ಕೆಲವೊಂದಷ್ಟು ಭೂತಗಳನ್ನು ಹೇಗೆ ಉಂಟು ಮಾಡ್ತಾ ಹೋಗುತ್ತೆ ಅನ್ನೋದನ್ನು ಕೂಡ ಈ ಒಂದು ಕಥನ ಕವನ ನಮಗೆ ತೋರಿಸ್ತಾ. ಹಾಗೆ ಇದರ ಮೂಲಕ ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ಈ ಕಾಡಿನಲ್ಲಿರ್ತಕ್ಕಂತಹ ಜನರ ಒಂದು ಜೀವನವನ್ನು ಕೂಡ ಈ ಒಂದು ಕಥನ ಕವನ ನಮಗೆ ತೋರಿಸ್ತಾ ಹೋಗುತ್ತೆ. ಹಾಗಾದರೆ ಕಥನ ಕವನವನ್ನು ನೋಡ್ತಾ ಹೋಗೋಣ. ಹಸಿರು ಬೆಟ್ಟದ ಓರೆಯಲ್ಲಿ ಬೈಗುಗೆಂಪು ಆಡುತ್ತಿತ್ತು, ಗರಿಯ ತೆರದಿ ಬೈಗುಗಪ್ಪು ಮೆಲ್ಲ ನಿಳಿಯುತ್ತಿದ್ದಿತು. ಬೇಟೆಗಾಗಿ ಹೋದ ಮಾದ ಏಕೋ ಏನೋ ಬಾರಲಿಲ್ಲ ಎಂದು ಮಾದಿ ಗುಡಿಸಲಲ್ಲಿ ಚಿಂತೆ ಮಾಡುತ್ತಿದ್ದಳು. ಏನಾಗ್ತಾ ಇದೆ, ದಿನ ಮುಗಿತಾ ಹೋಗ್ತಾ ಇದೆ. ಸಂಜೆ ಟೈಮಲ್ಲಿ ಆ ಬೆಟ್ಟ ಗುಡ್ಡಗಳಿಂದ ಬೀಳ್ತಾ ಇರತಕ್ಕಂತಹ ಸೂರ್ಯ ತನ್ನ ಸಾಯಂಕಾಲವನ್ನು ತೋರಿಸ್ತಾ ಇದೆ. ಅಂದರೆ ಸೂರ್ಯ ಮುಳುಗ್ತಾ ಇರತಕ್ಕಂತಹ ರೀತಿಯನ್ನು, ಮತ್ತು ಈ ಕಡೆಯಿಂದ ರಾತ್ರಿ ಅನ್ನೋದು, ಕಪ್ಪು ಅನ್ನೋದು ಆ ಬೆಟ್ಟಗಳನ್ನೆಲ್ಲವನ್ನು ಆವರಿಸ್ಕೊಳ್ತಾ ಹೋಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಮಾದಿ ತನ್ನ ಗಂಡ ಹೋಗಿರ್ತಕ್ಕಂಥವನು, ಹೊರ ಹೋಗಿರ್ತಕ್ಕಂಥವನು ಇನ್ನೂ ಮನೆಗೆ ಬಂದಿಲ್ವಲ್ಲಪ್ಪ, ಎಲ್ಲೋಗಿದ್ದಾನೋ, ಏನು ಮಾಡ್ತಿದ್ದಾನೋ ಅನ್ನೋ ಒಂದು ಯೋಚನೆಯಲ್ಲಿ ಚಿಂತೆಯನ್ನು ಮಾಡ್ಕೊಂಡು ಕೂತಿಯಾಳೆ. ಒಂದು ಕಡೆ ಸಾಯಂಕಾಲ, ಇನ್ನೊಂದು ಕಡೆ ಕಪ್ಪು ಆವರಿಸ್ಕೊಳ್ತಾ ಇದೆ. ಇದೇ ಸಂದರ್ಭದಲ್ಲಿ ಮಾದಿಯ ಮನಸ್ಸಲ್ಲೇನಿದೆ, ತನ್ನ ಗಂಡ ಇನ್ನೂ ಮನೆಗೆ ಬಂದಿಲ್ಲ ಅನ್ನೋ ಒಂದು ಚಿಂತೆಯಲ್ಲಿ ಕೂತ್ಕೊಂಡಿದ್ದಾಳೆ. ಅಂದರೆ ಇದೇನನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಮಾದಿಯ ಬದುಕಲ್ಲಿ ತನ್ನ ಗಂಡ ಮರೆಯಾಗ್ತಿರ್ತಕ್ಕಂತಹ ಸಂದರ್ಭವನ್ನು ಕೂಡ ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾರಾ. ದನಗಳನ್ನು ಕಾಯುತ್ತಿದ್ದ ಚಿಕ್ಕ ತಬ್ಬಲಿ ಹುಡುಗಿ ನಾಗಿ ಪೆಚ್ಚು ಮೋರೆ ಹಾಕಿಕೊಂಡು ಗುಡಿಸಲೊಳಗೆ ಬಂದಳು. ದನಗಳೆಲ್ಲ ಬಂದುವವ್ವ, ತುಂಗೆ ಮಾತ್ರ ಸಿಕ್ಕಲಿಲ್ಲ. ಹುಡುಕಿ ಹುಡುಕಿ ಬಳಲಿ ಹೋದೆ, ಕತ್ತಲಾಯಿತು ಅಂದಳು. ಮಾದ ಮತ್ತು ಮಾದಿ. ಸೊ ಮಾದಿಗೆ ಇವಳು ಮಲಮಗಳು. ಯಾರು? ನಾಗಿ. ಮಾದನ ಮೊದಲ ಹೆಂಡತಿ ತೀರ್ಕೊಂಡು ಹೋಗಿದ್ದಾಳೆ, ಮಗು ಮಾತ್ರ ಉಳ್ಕೊಂಡಿದೆ. ಆ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಮಾದ ತನ್ನ ಮಗುವನ್ನು ನೋಡ್ಕೊಳ್ಳೋದಕ್ಕೋ ಅಥವಾ ತನ್ನ ಆಸೆಗೋಸ್ಕರ ಅವನು ಎರಡನೇ ಮದುವೆಯನ್ನು ಹಾಕ್ತಾನೆ. ಅವಳ ಹೆಸರು ಮಾದಿ. ಸೊ ಇವರಿಬ್ಬರು ಮಗಳನ್ನು ನೋಡ್ಕೊಳ್ತಾ ಇದ್ದಾರೆ. ಮಗಳನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಅವಳಿಗೆ ಕೆಲಸ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಏನಾ ಕೆಲಸ? ಪ್ರತಿದಿನ ಅವಳು ಬೆಳಗ್ಗೆ ಎದ್ದ ಮೇಲೆ ಮನೆಯಲ್ಲಿರ್ತಕ್ಕಂಥ ಹಸುಗಳನ್ನು ಕಾಡಿಗೆ ಹೊಡ್ಕೊಂಡು ಹೋಗಿ ಅಲ್ಲೋಗಿ ಮೇಯಿಸ್ಕೊಂಡು ಬರೋವಂಥದ್ದು. ಹೀಗೆ ಅವಳೇನು ಮಾಡಿ ಹೇಳಿ, ಒಂದು ದಿನ ಹೋಗಿ ಹೇಳಿ ಯಥಾ ಪ್ರಕಾರವಾಗಿ
ದನಗಳನ್ನೆಲ್ಲ ಅಟ್ಕೊಂಡು ಹೋಗಿ ಹೇಳೆ ಕಾಡಿಗೆ ಮೇಯಿಸ್ಕೊಂಡು ಸಂಜೆ ಆಗ್ತಾ ಇದೆ, ಮನೆಗೆ ಬಂದ್ಲು. ಮನೆಗೆ ಬರಬೇಕಾದ ಸಂದರ್ಭದಲ್ಲಿ ಇವಳು ಏನು ಹೆಸರು ಕಟ್ಟಿರ್ತಾರಲ್ಲ ಒಂದೊಂದು ಹಸುಗೆ, ಹಾಗೆ ಒಂದು ಹಸುಗೆ ಹೆಸರನ್ನು ಕಟ್ಟಿದ್ದಾರೆ. ಏನು ಆ ಹೆಸರು ಅಂತ ಹೇಳಿದ್ರೆ ತುಂಗೆ ಅಂತ ಹೇಳಿ. ಆ ತುಂಗೆ ದನ ಮಾತ್ರ ಏನು ಮಾಡಿದೆ, ಇವ್ರ ಜೊತೆಗೆ ಬಂದಿಲ್ಲ. ಸೊ ಅದನ್ನು ಎಲ್ಲೆಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ಕಡೆ ಹುಡುಕಿಯಾಳೆ ಆ ಚಿಕ್ಕ ಹುಡುಗಿ. ಹುಡುಕಿ ಎಷ್ಟೊತ್ತೋ ಆಗ್ತಾಯಿದೆ, ಈ ಕಡೆ ಸಾಯಂಕಾಲ ಸಂಜೆ ಕತ್ತಲು ಆವರಿಸ್ಕೊಳ್ತಾ ಇದೆ. ಆ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ, ಅಕಸ್ಮಾತ್ ಅದು ಮನೆಗೆ ಬರ್ಬೋದೇನೋ ಅಂತ ಹೇಳ್ಬಿಟ್ಟು ಅವಳೇನು ಮಾಡ್ತಾಳೆ, ಉಳಿದಿರ್ತಕ್ಕಂಥ ಎಲ್ಲ ಹಸುಗಳನ್ನು ಹೊಡ್ಕೊಂಡು ಮನೆ ಕಡೆಗೆ ಬರ್ತಾಳೆ. ಬಂದ ಮೇಲೆ ಏನಾಯಿತು, ಸವತಿ ತಾಯಿ ಮಾದಿರೇಗಿ ಬೆನ್ನ ಮೇಲೆ ಗುದ್ದಿ ಎದೆಯ ಬಾನಿನಲ್ಲಿ ಸಿಟ್ಟು ಮೂಡುದಂತೆ ಕವಿಯಲು, ಗುಡುಗಿ ಮಿಂಚಿ ಸವತಿ ತಾಯಿ ಮಾರಿಯಾಗಿ ಪಾಪ ತಬ್ಬಲಿ ಹೆಣ್ಣು ನಾಗಿಯ ಮೇಲೆ ಬೈಗುಳ ಕರೆದಳು. ಏನಾಯಿತು, ಮನೆಗೆ ಬಂದಳು ನಾಗಿ ತನ್ನ ಸವತಿ ತಾಯಿಗೆ, ಮಲತಾಯಿಗೆ ಹೇಳ್ತಾಳೆ, ಈ ಥರ ಎಷ್ಟೆಲ್ಲ ಹುಡುಕ್ದೆ ಬಟ್ ಸಿಕ್ಕಲಿಲ್ಲ, ಆದರೂ ಮನೆಗೆ ಬಂದೆ ಅಂಥೇಳಿ. ಆವಾಗ ಅವಳ ತಾಯಿ ಏನು ಮಾಡ್ತಾಳೆ, ಅವಳಿಗೆ ಚೆನ್ನಾಗಿ ಹೊಡಿತಾ ಇದ್ದಾಳೆ. ಅಂತಂದರೆ ಕೈಯಲ್ಲಿ ಹೊಡಿತಾಳೆ, ಅದನ್ನು ಕೈಯಲ್ಲಿ ಮುಷ್ಟಿ ಮಾಡ್ಕೊಂಡು ಜೋರು ಗುದಿತಿದ್ದಾಳೆ. ಯಾವ ಥರ ಅಂತ ಹೇಳಿದ್ರೆ, ಒಂದು ಕಡೆ ಗುಡುಗು ಇನ್ನೊಂದು ಕಡೆ ಸಿಡಿಲು ಹೆಂಗೆ ಬರುತ್ತೋ ಮಳೆ ಬರೋ ಟೈಮಲ್ಲಿ, ಹಾಗೆ ತನ್ನ ಮಗಳಿಗೆ ಗುದಿತಾಳೆ, ಹೊಡಿತಾಳೆ, ಬೈತಾಳೆ, ಪ್ರತಿಯೊಂದನ್ನು ಮಾಡ್ತಾಳೆ. ಹಾಗೆ ಮಾಡ್ತಾ ಇರಬೇಕಾದಾಗ ಮತ್ತೆ ಮಾದಿ ಏನು ಮಾಡ್ತಾಳೆ, ಆ ತಬ್ಬಲಿ ಮಗು, ಇನ್ನೂ ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂತಹ ಮಗು, ಆ ಮಗುಗೆ ಹೊಡೆದ್ಲು, ಚೆನ್ನಾಗಿ ಬೈದ್ಲು. ಎಷ್ಟು ಅಂತ ಸಹಿಸ್ಕೊಳಕ್ಕಾಗತ್ತೆ, ಮಗು ಹೊಡಿತಾನೆ ಇದ್ದಾಳೆ, ಬೈಸ್ಕೊತಾನೆ ಇದ್ದಾಳೆ, ಪ್ರತಿಯೊಂದು ಆಯಿತು. ಅದಾದಮೇಲೆ ಹೊಟ್ಟೆ ತುಂಬ ಹಿಟ್ಟು ಕೊಟ್ಟು ಗುಡಿಸಲಲ್ಲಿ ಜಾಗ ಕೊಟ್ಟು ಸಾಕಿ ಸಲಹಿದೆ ನಿನ್ನ, ಈಗ ಮೊಸಳೆಯಂತೆ ಆದೆಯ ದನವ ಕೊಟ್ಟಿಗೆಗಿಂದು ತಂದು ಕಟ್ಟ ದಿಪ್ಪ ಪಕ್ಷದಲ್ಲಿ ಗುಡಿಗೆ ಬರಲೇಬೇಡ ಹೋಗುವೆಂದು ನೂಕಿಬಿಟ್ಟಳು. ಇಲ್ಲೊಂದು ವರ್ಡಿದೆ, ಏನು ಅಂತ ಹೇಳಿದ್ರೆ ಮೊಸಳೆ. ಏನಪ್ಪ ಮೊಸಳೆ ಅಂತ ಹೇಳಿದ್ರೆ, ಸದಾ ಅದೇನು ಮಾಡುತ್ತೆ, ತಿಂದು ಮಲ್ಕೊಳ್ಳುತ್ತೆ, ಅದಾದಮೇಲೆ ಮತ್ತೆ ಎದೊಳುತ್ತೆ, ತಿನ್ನತ್ತೆ, ಮತ್ತೆ ಮಲ್ಕೊಳ್ಳುತ್ತೆ. ಇದು ಅಂದರೆ ಒಂದು ರೀತಿ ಸೋಂಬೇರಿಗೆ ಹೆಸರು ಯಾವುದು, ಮೊಸಳೆ. ಇಲ್ಲಿ ಏನು ಹೇಳ್ತೀಳೆ, ಪ್ರತಿದಿನ ನೀನು ಹೊಟ್ಟೆ ತುಂಬುವಷ್ಟನ್ನ ಊಟ ಹಾಕ್ತೀವಿ, ಮಲಕಬೇಕು ಅಂಥೇಳಿ ಜಾಗ ಕೊಟ್ಟಿದ್ದೀವಿ, ಅದ್ರ ಜೊತೆಗೆ ನಿನ್ನನ್ನು ಪ್ರತಿದಿನ ಸಾಕ್ತಾ ಇದ್ದೀವಿ, ಆದರೆ ನೀನೇನಾಗಿದೆಯಾ, ನೀನು ತಿಂದು ಮಲಗಿ ಸೋಂಬೇರಿತನವನ್ನು ಬೆಳೆಸ್ಕೊಂಡ್ಬಿಟ್ಟಿದ್ಯಾ, ಯಾವ ಥರ ಮೊಸಳೆ ಥರ. ಈ ಸೋಂಬೇರಿತನವನ್ನು ಬಿಟ್ಟು ಮನೆಗೆ ಬರಬೇಕಾಗಿರ್ತಕ್ಕಂತಹ ತುಂಗೆ ದನವನ್ನು ಏನಾದರೂ ನೀನು ಮನೆಗೆ ಕರ್ಕೊಂಬಂದಿಲ್ಲ, ಹುಡುಕೊಂಡು ತಗೊಂಬಂದಿಲ್ಲ ನೀನು, ಮತ್ತೆ ನಮ್ಮ ಮನೆಗೆ ಬರಬೇಡ ಅಂತ ಹೇಳ್ಬಿಟ್ಟು ಅವಳನ್ನು ಹೊರ ಹಾಕ್ಬಿಡ್ತಾಳೆ. ಯಾರು, ಆ ಮಾದಿ ತಾಯಿ. ಅಂದರೆ ಹೆತ್ತ ತಾಯಿಯಾಗಿದ್ದಿದ್ರೆ ಈ ಪರಿಸ್ಥಿತಿ ಬಂದಿದ್ರೂ ಪರವಾಗಿಲ್ಲಮ್ಮ, ನೀನು ಬಂದಲ್ಲ ಮನೆಗೆ ಅಂತ ಹೇಳಿ ಅವ್ರ ತಾಯಿ ಒಳಗೆ ಕರ್ಕೋತಾ ಇದ್ಲು. ಆದರೆ ಇವಳು ಹೆತ್ತ ತಾಯಿ ಎಲ್ಲ, ಸಾಕಿದ ತಾಯಿ ಮಲತಾಯಿ. ಮಲತಾಯಿಗೆ ಯಾವತ್ತೂ ಕೂಡ ತನ್ನ ಹೊಟ್ಟೆಯಿಂದ ಹುಟ್ಟಿರ್ತಕ್ಕಂತಹ ಮಕ್ಕಳಾಗಿರ್ತವೆ ಹೊರತು ಇನ್ನೊಬ್ಬರ ಮಕ್ಕಳು ಯಾವುದಕ್ಕೂ ಕೂಡ ಮಕ್ಕಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಆದರೂ ಎಲ್ಲೋ ರೇರ್, ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಸವತಿ ತಾಯಿನೂ ಕೂಡ ಏನು ಮಾಡ್ತಾಳೆ, ಎತ್ತ ತಾಯಿನ ರೀತಿಯಲ್ಲಿ ನೋಡ್ಕೋತಾ ಹೋಗ್ತಾಳೆ. ಆದರೆ ಇಲ್ಲಿ ಆ ತಾಯಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ನಾನು ಮಲತಾಯಿನೇ, ನಾನು ನಿನ್ನ ಎತ್ತ ತಾಯಿ ಅಲ್ಲ ಅನ್ನೋ ರೀತಿಯನ್ನೇ ಅವಳು ತೋರಿಸ್ತಾ ಹೋಗ್ತಾಳೆ. ಪಾಪ ನಾಗಿ ಸಣ್ಣ ಹುಡುಗಿ ಬಿಕ್ಕಿ ಅತ್ತು ತನ್ನ ಸತ್ತ ತಾಯಿಯನ್ನು ನೆನೆದು ಅತ್ತಳು. ಕತ್ತಲಾಯಿತು ಅವ್ವ, ಹೆದರಿಕೆ, ತುಂಗಿ ಎಲ್ಲಿ ಇದೆಯೋ ಏನೋ, ನಾಳೆ ಬೆಳಗಿನ ಜಾವದಲ್ಲಿ ಹುಡುಕಿ ತರುವೆ ಅಂತಾಳೆ. ಎಷ್ಟು ಮುದ್ದಾಗಿ ಅಂದರೆ, ತನ್ನ ಕೈಯಲ್ಲಿ ಅಮ್ಮ ಹೊಡೆದ್ಲು, ಬೈದ್ಲು, ಪ್ರತಿಯೊಂದನ್ನು ಕೇಳಿಕೊಂಡು ದೈನ್ಯವಾಗಿ ಕೇಳ್ಕೊತಾಳೆ. ಅವರಮ್ಮ ಹೊಡೆದ್ಲು, ಬೈದ್ಲು, ಅಳ್ತಾ ಇದ್ದಾಳೆ. ಆ ಟೈಮಲ್ಲಿ ನನ್ನ ತಾಯಿ ಇದ್ದಿದ್ರೆ, ನನ್ನ ಎತ್ತಮ್ಮ ಇದ್ದಿದ್ದರೆ ನನಗೆ ಹಿಂಗೆ ಹೊಡಿತಾ ಇದ್ಲ, ನನ್ನನ್ನು ಎಷ್ಟು ಮುದ್ದು ಮಾಡ್ತಾ ಇದ್ಲು, ಆ ಮುದ್ದನ್ನು ಮಾಡೋದನ್ನು ಕೂಡ ನಾನು ಕಳ್ಕೊಂಬಿಟ್ಟಿದ್ದೀನಲ್ಲ ಅಂಥೇಳಿ ಮತ್ತೆ ದೈನ್ಯವಾಗಿ ಕೇಳ್ಕೊತಾಳೆ. ನೋಡಮ್ಮ, ಕತ್ಲು ಬೇರೆ ಆಗ್ತಾಯಿದೆ, ನಾನು ಚಿಕ್ಕ ಹುಡುಗಿ, ನಾನು ಹೆಂಗೆ ಈ ಟೈಮಲ್ಲಿ ಹೋಗಿ, ನನಗೆ ಭಯ ಬೇರೆ ಆಗ್ತಾ ಇರುತ್ತೆ, ಇಂಥ ಟೈಮಲ್ಲಿ ಆ ಕಾಡಲ್ಲಿ ಹೋಗಿ ಆ ಒಂದು ಹಸುವನ್ನು ಹೆಂಗೆ ನಾನು ಕೂಗ್ಕೊಂಬರಲಿ, ಅದಕ್ಕೆ ನಾನು ಇವಾಗ ಹೋಗೋದಿಲ್ಲ, ಬೆಳಗಿನ ಜಾವದಲ್ಲಿ ಹೋಗ್ತೀನಮ್ಮ, ಬೆಳಗಿನ ಜಾವದಲ್ಲಿ ಹೋಗ್ಬಿಟ್ಟು ನಾನು ಅದನ್ನು ಹುಡುಕಿ ಕರ್ಕೊಂಬರ್ತೀನಿ, ಇವಾಗ ಬೇಡಮ್ಮ, ನನಗೆ ಭಯ ಆಗತ್ತೆ ಅಂಥೇಳಿ ನಾಗಿ ಕೇಳ್ಕೊತಾಳೆ ತಾಯಿ ಹತ್ರ. ಆಗ ಸವತಿ ತಾಯಿ ಮತ್ತೂ ರೇಗಿ ಬೈದು ಹೋಗುನಾಗಿ, ಮನೆಯೊಳಗೆ ಕಾಲಿಡಬೇಡ ಅಂದ್ಲು. ಪುಟ್ಟ ಹುಡುಗಿ ನಾಗಿ ಕಂಬಳಿ ಕೊಪ್ಪೆ ಹಾಕಿಕೊಂಡು ಅಳುತ್ತಾ ತುಂಗೆ ದನವ ಹುಡುಕಲೆಂದು ಕಪ್ಪಿನಲ್ಲಿ ಹೊರಟಳು. ಅವ್ರ ತಾಯಿ ಮತ್ತೆ ಮಲತಾಯಿ ಏನು ಹೇಳ್ತಾಳೆ, ಹೋಗಲೇಬೇಕು ನೀನು ಅಂಥೇಳಿ ಬೈದು ಅವಳನ್ನು ಹೊರ ಹಾಕ್ತಾಳೆ.
ಇವತ್ತು ಹೋಗಲೇಬೇಕು, ನೀನು ಕರ್ಕೊಂಬಂದ್ರೆ ಮತ್ತೆ ಮನೆಗೆ ಬಾ, ಇಲ್ಲಾಂದ್ರೆ ಬರಲೇಬೇಡ ಅಂಥೇಳಿ ಹೊರಗಾಗ್ತಾಳೆ. ಆ ಹುಡುಗಿ ಇನ್ನೇನು ಮಾಡ್ತಾಳೆ, ಎಷ್ಟು ಹೇಳಿದ್ರು ನನ್ನ ತಾಯಿ ಕೇಳ್ತಾ ಇಲ್ಲ, ಆದ್ದರಿಂದ ನಾನು ಹೋಗಲೇಬೇಕು ಅಂತ ಹೇಳಿಬಿಟ್ಟು ಕಂಬಳಿ ಕೊಪ್ಪೆಯನ್ನು ಹಾಕ್ಕೊಂಡು ತುಂಗೇದನ್ನು ಹುಡುಕಬೇಕು ಅಂತ ಹೇಳಿಬಿಟ್ಟು ರಾತ್ರಿಯಲ್ಲಿ ಕಾಡಿನ ಕಡೆಗೆ ಹೋಗ್ತಾಳೆ. ಎಂಥ ಮಗುಗಾದರೂ ಆಗಲಿ ಕೆಲವು ಸಂದರ್ಭದಲ್ಲಿ ನಮಗೆ ಅನಿಸ್ಬಿಡುತ್ತೆ, ಈ ಅಮಾವಾಸ್ಯೆ ಕತ್ತಲಲ್ಲಿ ಹಳ್ಳಿ ಕಡೆ ಗೌ ಅಂತ ಇರ್ತಕ್ಕಂತಹ ಕತ್ತಲು, ನಾವೇ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಬೇಕಾದಾಗ ದೊಡ್ಡವರಾಗಿದ್ದಾಗಲೂ ಕೂಡ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಾಗ ನಮಗೆ ಎಷ್ಟು ಭಯ ಆಗುತ್ತೆ, ಇನ್ನು ಚಿಕ್ಕ ಹುಡುಗಿಗೆ ಎಷ್ಟು ಭಯ ಆಗಬಾರ್ದು. ಆದರೂ ಪರವಾಗಿಲ್ಲ, ತಾಯಿ ಹೊಡಿತಾಳೆ, ಅವಳ ಹತ್ರ ಬೈಸ್ಕೋಬೇಕು, ಇವೆಲ್ಲ ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟು ಬಂದ್ಬಿಡ್ತಾಳೆ. ಬಂದ ಮೇಲೆ ಹೋಗುತ್ತಿದ್ದ ನಾಗಿಯನ್ನು ನೋಡಿ ನೋಡಿ ಬೈದು ಬೈದು ಸಾಯಬಾರದೇಕೆ ನಾಗಿ, ನಿನ್ನ ಋಣವು ತೀರಲಿ, ದಾರಿಗಡ್ಡ ಮರವು ಬಿದ್ದು ಹಾವು ಗೀವು ಬಂದು ಕಚ್ಚಿ ಮುಗಿಸಬಾರದೇಕೆ ನಿನ್ನ ಎಂದು ಹರಸುತ್ತಿದ್ದಳು. ಯಾರಾದರೂ ತಾಯಿ, ಎತ್ತ ತಾಯಿ ಆಗಲಿ ಅಥವಾ ಸವತಿ ತಾಯಿ ಆಗಲಿ ಅಥವಾ ಮಲತಾಯಿ ಆಗಲಿ, ನನ್ನ ಮಕ್ಕಳು ಸಾಯಬೇಕು ಅಂಥೇಳಿ ಯಾವತ್ತೂ ಕೂಡ ಅಂದ್ಕೊಳಕ್ಕೆ ಹೋಗೋದಿಲ್ಲ. ಆದರೆ ಮಲತಾಯಿ ಅಂದರೆ ಕೆಲವೊಂದು ಸಲ ಅಂದ್ಕೊಂಡ್ಬಿಡ್ತಾರೆ. ಅವಳು ಹೋಗ್ತಾಳೆ, ಇವಳು ಈ ಕಡೆ ತನ್ನ ಮಗಳು ಮಲಮಗಳನ್ನು ಬೈಕೋತಾ ಹೋಗ್ತಾಳೆ. ಹೆಂಗೆ ಬೈಕೊಂಡು ಅವಳೆಲ್ಲಾದರೂ ಹೋಗಬೇಕಾದಾಗ ದಾರಿನಲ್ಲಿ ಮರ ಬಿದ್ದಾದರೂ ಸತ್ತೋಗ್ಬಿಡ್ಬೇಕು, ಯಾವುದಾದ್ರೂ ಒಂದು ಹಾವು ಬಂದಾದರೂ ಅವಳು ಕಚ್ಚಿ ಸಾಯಿಸಬಾರ್ದು ಅವಳ, ಅಲ್ಲಿಂದ ಸತ್ತೋಗ್ಬಿಟ್ರೆ ಅವಳು ಋಣ ಅನ್ನೋದು ನಮಗೆ ತೀರೋಗ್ಬಿಡತ್ತೆ, ಯಾವುದಾದ್ರೂ ಹೆಂಗಾದರೂ ಸತ್ತೋಗ್ಬಿಡ್ಲಿ, ಅವಳು ಬರೋದೇ ಬೇಡ ಅನ್ನೋ ರೀತಿಯಲ್ಲಿ ತಾಯಿ ಅರಸ್ಕೋತಾ ಇದ್ದಾಳೆ. ಇಂಥ ತಾಯಂದರು ಕೂಡ ಇರ್ತಾರ ಅಂತ ಯೋಚನೆ ಬಂದ್ಬಿಡುತ್ತೆ. ಇವತ್ತಿನ ಸಂದರ್ಭದಲ್ಲಿ ಇಂಥ ತಾಯಂದ್ರುಗಳು ಇದ್ದೇ ಇದ್ದಾರೆ, ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಲ್ಲ, ಪ್ರತಿ ಪೇಪರ್ ಎಲ್ಲಾದರೂ ನೋಡೋಣ ಈ ಒಂದು ಸಂದರ್ಭವನ್ನು ನಾವು ನೋಡ್ತಾ ಹೋಗ್ತಿರ್ತೀವಿ. ಅಂದರೆ ತನ್ನ ಪ್ರೀತಿಗೆ ಅಡ್ಡ ಬಂದಿರತಕ್ಕಂತಹ ಮಕ್ಕಳನ್ನೇ ಇವತ್ತು ಸಾಯಿಸ್ತಾ ಇರತಕ್ಕಂತಹ ತಾಯಂದ್ರನ್ನು ಕೂಡ ನಾವು ಇವತ್ತು ನೋಡ್ತಾ ಇದ್ದೀವಿ. ಅದೇ ಒಂದು ಸಂದರ್ಭವನ್ನು ಕುವೆಂಪು ಅವರು ಕೂಡ ಇಲ್ಲಿ ತೋರಿಸ್ತಾ ಹೋಗ್ತೀರಾ. ನೆಕ್ಸ್ಟ್ ಪ್ಯಾರ. ಸವತಿ ತಾಯಿಗಿಂತ ಕಾಡೇ ಲೇಸು ಎಂದು ತಿಳಿದು ನಾಗಿ ತುಂಗೆಯನ್ನು ಅಂಬಾ ಅಂಬಾ ಎಂದು ಕರೆಯುತ್ತಾ ಹೋದಳು. ಎಲ್ಲಿ ಕರೆದರೂ ತುಂಗೆ ಇಲ್ಲ, ಕಾಡು ಮರುದನಿ ಬೀರುತ್ತಿತ್ತು. ಸಂಜೆ ಬೆಣ್ಣಿನ ಕಪ್ಪು ಸೆರಗು ನೆಲವ ಮುಸುಕಿದ್ದಿತ್ತು. ನಾನೀಗ ಮನೇಲಿದ್ದರೆ ಇನ್ನೂ ಅವಳು ನನಗೆ ಹೊಡಿತಾಳೆ, ಬೈತಾಳೆ, ಇದೆಲ್ಲವನ್ನು ಸಹಿಸ್ಕೊಂಡಲ್ಲಿರೋದಕ್ಕಿಂತ ಕಾಡು ಕಡೆ ಹೋಗ್ಬಿಟ್ರೆ ಒಳ್ಳೇದಲ್ವಾ ಅಂತ ಹೇಳಿಬಿಟ್ಟು ಮನೆ ಬಿಡ್ತಾಳೆ. ಮನೆ ಬಿಟ್ಟು ಕಾಡಿನ ಕಡೆಗೆ ಬಂದಾಗ ಕೂಕ್ಕೊಂಡು ಬರ್ತಾಳೆ ತುಂಗೇದನವನು ಅಂಬಾ ಅಂಬಾ ಅಂಥೇಳಿ. ಮಗು ತಾಯಿಯನ್ನು ಕರಿಬೇಕಾದಾಗ, ಅಂದರೆ ಚಿಕ್ಕ ಕರು ಅಮ್ಮನ ಹತ್ರ ಹೋಗಬೇಕಾದಾಗ ಕೂಗುತ್ತಲ್ಲ, ಹಾಗೆ ಇವಳು ಕೂಡ ತನ್ನ ತಾಯಿಯ ರೀತಿಯಲ್ಲೇ ಅಂಬಾ ಅಂಬಾ ಅಂಥೇಳಿ ಕೂಗ್ತಾ ಹೋಗ್ತಾಳೆ. ಎಲ್ಲಿ ಕೂಗಿದ್ರು ಬರೀ ಇವಳು ಸೌಂಡು, ಈ ಕಡೆ ಹೋಗಿದ್ದು ಆ ಸೌಂಡ್ ಮತ್ತೆ ಅವಳ ಕಿವಿಗೆ ಬಂದು ಬೀಳ್ತಾ ಇದೆ. ಹಾಗೆ ಹೋಗ್ತಾ 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 ಆ ಕತ್ತಲಲ್ಲೇ ಕಾಡಿನ ಒಳಗಡೆ ಹೋಗ್ತಾ ಬರ್ತಾ ಇದ್ದಾಳೆ. ಆ ಕಾಡಿನ ಹತ್ರಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನೇನನ್ನು ದಾಟ್ಕೊಂಡು ಹೋದಳು. ಗದ್ದೆಗಳನ್ನು ದಾಟಿ ಹೋದಳು, ಹಳ್ಳವನ್ನು ಹಾದು ಹೋದಳು, ಅಗಲಿನಿಂದ ಹೊಟ್ಟೆಗಿಲ್ಲದೆ ತತ್ತರಿಸುತ್ತಾ ಹೋದಳು. ಕಂಡ ಕರಿಯ ಕಲ್ಲು ಪೊದೆಗಳ ತುಂಗೆ ಎಂದು ಭ್ರಮಿಸಿ ಕರೆದು ಕಾಣದ ಎಲ್ಲಿಯೂ ತುಂಗೆಯನ್ನು ಬಿಕ್ಕಿ ಬಿಕ್ಕಿ ಅತ್ತಳು. ಬಂದ್ಲು, ಕಾಡು ಕಡೆ ಹೊರಡ್ತಾ ಇರಬೇಕಾದಾಗ ಅಲ್ಲಿ ಅವಳಿಗೆ ಅಡ್ಡ ಬರ್ತಾ ಇರ್ತಕ್ಕಂಥ ಪ್ರತಿಯೊಂದು ಗದ್ದೆಗಳನ್ನು ಹತ್ತಿ ಇಳಿದು ಹೋಗ್ತಾಳೆ. ತನ್ನ ಮುಂದೆ ಹರಿತಾ ಇರತಕ್ಕಂಥ ಹಳ್ಳವನ್ನು ದಾಟ್ಕೊಂಡು ಬಂದಳು. ಬೆಳಗ್ಗೆ ಹೋದವಳು, ಸಂಜೆವರೆಗೂ ಏನೂ ತಿಂದಿಲ್ಲ. ಇವಾಗ ಅಮ್ಮ ಬೇರೆ ಹೊರಗಡೆ ಹಾಕಿಯಾಳೆ, ಅಂದರೆ ಹೊಟ್ಟೆ ಹಸುವು. ಬೆಳಗ್ಗಿನಿಂದ ಆ ಹಸುಗಳನ್ನು ಮೇಯಿಸ್ಕೊಂಡು ಹೊಟ್ಟೆಗೆ ಏನೂ ಇಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ ತುಂಗೇದನವನ್ನು ಹುಡುಕೊಂಡು ಬರಬೇಕಾದಾಗ ಅವೆಲ್ಲವನ್ನು ದಾಟ್ಕೊಂಡು ಬಂದು ಅವಳ ಮುಂದೆ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಕಪ್ಪಾಗಿ ಕಾಣ್ತಾ ಇರ್ತಾವಲ್ವ, ಅವೇ ತುಂಗೇದನ ಇರಬೇಕೇನಪ್ಪ, ಅದ್ರ ಪಕ್ಕದಲ್ಲೇ ಏನೋ ಇದೆಯೇನೋ ಅಂತ ಹೇಳ್ಬಿಟ್ಟು ಜೋರ ಕರಿತಾಳೆ. ಜೋರಾಗೂ ಅಲ್ಲೋಗಿ ನೋಡ್ತಾಳೆ. ಆದರೆ ಇದು ಭ್ರಮೆ ಅಂತ ಅನ್ಸ್ಬಿಡುತ್ತೆ. ಆ ಕಲ್ಲು ಏನೋ ತುಂಗೇದನವಾಗಿ ಕಾಣ್ತಾ ಐತೆ ಹೊರತು ಅದೇ ತುಂಗೇದನ ಆಗಿಲ್ಲ. ಸೊ ಅದರಿಂದ ಸಿಕ್ಲಿಲ್ವಲ್ಲಪ್ಪ ಅಂಥೇಳಿ ಮತ್ತೆ ಅವಳು ಬಿಕ್ಕಿ ಬಿಕ್ಕಿ ಅಳ್ತಾ ಹೋಗ್ತಾಳೆ. ಸರಿ, ಮತ್ತೆ ಮುಂದುವರೆದು ಜನವಿಹೀನವಾದ ಕಾಡು, ದಟ್ಟವಾದ ಮಲೆಯನಾಡು, ನಾಗಿ ತಬ್ಬಲಿ ಪುಟ್ಟ ಹುಡುಗಿ ಕತ್ತಲಿಳಿಯುತ್ತಿದ್ದಿತು. ಅವಳ ಕೂಗಿಗೆ ಬೆಟ್ಟ ಗುಡ್ಡಗಳೆಲ್ಲ ಮರುದನಿ ಬೀರುತ್ತಿರಲು ಸತ್ತ ತಾಯಿಯು ಕರೆವ ಕೂಗಂದರಿತು ಮುಂದಕ್ಕೆ ಹೋದಳು. ಆ ಕಾಡಲ್ಲೇನು ಜನ ಅನ್ನೋರೇ ಇಲ್ಲ, ಆದರೆ ಬೆಟ್ಟ ಗುಡ್ಡಗಳೆಲ್ಲವೂ ಕೂಡ ಅವಳು ಕಣ್ಣಿಗೆ ಕಾಣ್ತಾ ಹೋಗ್ತಾ ಇದೆ. ತಬ್ಬಲಿಯಾಗಿರತಕ್ಕಂತಹ ಹುಡುಗಿ ಬೆಟ್ಟಗಳನ್ನು ಹತ್ತುತ್ತಿದ್ದಾಳೆ, ಇಳಿತಾ ಇದ್ದಾಳೆ, ಮತ್ತೆ ಕೂಗ್ತಾ ಇದ್ದಾಳೆ, ಅಂಬಾ ಅಂಬಾ, ತುಂಗೆ 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 ಅಂತ ಹೇಳಿ ಕರಿತಾ ಇದ್ದಾಳೆ. ಆ ಕರಿತಾ ಇರತಕ್ಕಂತಹ ಸಂದರ್ಭದಲ್ಲಿ ಅವಳಿಗೆ ಬೇರೆ ರೀತಿಯಾಗಿ ಕೇಳಿಸ್ತಾ ಹೋಗ್ತಾಯಿದೆ. ಅಂದರೆ ನನ್ನ ತಾಯಿನೇ ನನ್ನನ್ನೇನು ಕರಿತಾ ಇದ್ದಾಳೇನೋ ಅಂಥೇಳಿ ಆ ಮಾತನ್ನು ಕೇಳಿಸ್ಕೊಂಡು ಅವಳು ಮತ್ತೆ ಮುಂದೆ ಹೋಗ್ತಾ ಇದ್ದಾಳೆ.
ಸತ್ತ ತಾಯಿಯು ಕಾಡ ನಡುವೆ ಎಲ್ಲೋ ಇರುವಳು ಎಂದು ತಿಳಿದು ಅವ್ವ ಅವ್ವ ಬಂದೆ ಬಂದೆ ಎಂದು ಅಡವಿಯ ಹೊಕ್ಕಳು. ಬೆಟ್ಟ ಕಾಡುಗಳೆಲ್ಲ ಅವ್ವ ಅವ್ವ ಬಂದೆ ಬಂದೆ ಎನ್ನಲು ಎಲ್ಲ ಮರಗಳ ಹಿಂದೆ ತಾಯಿಯ ರೂಪ ಹೊಳೆದಂತಾಯಿತು. ಆ ಮಾತು ಕೇಳಿಸ್ಕೊಳ್ತಾ ಇತ್ತಲ್ಲ, ಸತ್ತ ತಾಯಿ ಇಲ್ಲೆಲ್ಲೋ ಬಂದಿಯಳೇನೋ, ನನ್ನ ಬಿಟ್ಟು ಹೋಗಿರ್ತಕ್ಕಂಥ ನನ್ನ ತಾಯಿ ಇಲ್ಲೆಲ್ಲೋ ಬಂದಿಯಳೇನೋ ಅಂಥೇಳಿ ಮತ್ತೆ ಅವಳು ಏನು ಮಾಡ್ತಾಳೆ, ಅಂಬಾ ಅನ್ನೋದನ್ನು ಬಿಟ್ಟು ಅವ್ವ ಅವ್ವ ಅಂಥೇಳಿ ಕೂಗೋದಕ್ಕೆ ಮುಂದಾದ್ಲು. ಆ ಸೌಂಡ್ ಮತ್ತೆ ಮತ್ತೆ ಅವಳ ಕಿವಿಗೆ ಬೀಳ್ತಾನೆ ಹೋಗ್ತಾ ಇತ್ತು. ಹಾಗೆ ಬೆಟ್ಟ ಗುಡ್ಡಗಳನ್ನೆಲ್ಲ ಹತ್ಕೊಂಡು ಇಲ್ಲೇ ಇಲ್ಲೋ ಇದ್ದಾಳೆ, ಯಾವುದೋ ಒಂದು ಮರದಿಂದ ನನ್ನ ತಾಯಿ ಔತ್ಕೊಂಡು ನಿಂತಿದ್ದಾಳೆ, ಅವಳನ್ನು ಹೋಗಿ ನಾನು ಸೇರಬೇಕು ಅಂಥೇಳಿ ಮತ್ತೆ ಅವ್ವ ಅವ್ವ ನಾನು ಬರ್ತಾ ಇದ್ದೀನಿ, ನಾನು ನಿನ್ನ ಹತ್ರಕ್ಕೆ ಬರ್ತಿದ್ದೀನಿ, ನಿಂತ್ಕೋ ನಾನು ಬರ್ತೀನಿ ಅಂತ ಹೇಳಿ ಹೇಳಿ ಮುಂದಕ್ಕೆ ಹೋಗ್ತಾನೆ ಇದ್ದಾಳೆ.